ರೈತರಿಗೆ ಕೊಲ್ಬೇಡ್ರಿ. ಯಾಕಂದ್ರೆ ನಂಬಲ್ ಕಬ್ಬಿನ ಬೆಳೆಸ್ಬೇಕಾದ್ರ ಬೇರೆ ಜಿಲ್ಲೆಗಾಲಿ ಬೇರೆ ರಾಜ್ಯದಾಗಲಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅದಕ್ಕೆ ಹೆಚ್ಚು ಖರ್ಚು ಮಾಡ್ತೀವಿ ಬಳಸ್ಬೇಕಾದ್ರೆ ಖರ್ಚು ನಮ್ಗೆ ಯಾವ್ದು ಕಮ್ಮಿ ಬರ್ತಾ ಇಲ್ಲ. ಮತ್ ಅವ್ರಿಗೊಂದ್ ರೇಟು ನಮ್ಗೊಂದು ರೇಟ್ ಯಾಕೆ ನೀವು ಗೊಂದಲ ಮಾಡ್ತಾ ಇದೀರಿ? ಕೊಟ್ಟಿಲ್ಲ, ಅವ್ರು ಕಂಟ್ರೋಲ್ ಇದ್ದಿಲ್ಲ. ರೈತ ಸಂಘದವ್ರದ್ದು ನಿನ್ನಿನ ರ್ಯಾಲಿ ಕಂಟ್ರೋಲ್ ಇದ್ದಿಲ್ಲ. ನಿನ್ನಿನ ಪ್ರತಿಭಟನೆ ಯಾವ್ದು ನಿರ್ಣಯ ಆಗ್ಲಿಲ್ಲ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಆಗಿದ್ದಂತ ಹುಮ್ನಾಬಾದ್ನಲ್ಲಿ ರೈತರ ಪ್ರತಿಭಟನೆ, ಅಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಅಂತಿಮ ನಿರ್ಣಯ ಬರಲಿಲ್ಲ. ಕನ್ಫ್ಯೂಷನ್ ಅಲ್ಲೇ ಪ್ರತಿಭಟನೆ ಮುಕ್ತಾಯಗೊಂಡಿತು. ಅದರ ಸಲುವಾಗಿ ಈ ಒಂದು ಪತ್ರಿಕಾ ಮುಖಾಂತರ, ಮೀಡಿಯಾ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದೇನಂದ್ರೆ, ಇವತ್ತು ಕೇಂದ್ರ ಸರ್ಕಾರ FRP ರೇಟು 3,550 ರೂಪಾಯಿ ಫಿಕ್ಸ್ ಮಾಡ್ಯದ. ಅದೇ ರೀತಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಏನದ ಅಂತಂದ್ರೆ 3,300 ರೂಪಾಯಿ ಏನದ ಅಂತಂದ್ರೆ ರೇಟ್ ಫಿಕ್ಸ್ ಮಾಡ್ಯಾರ. ಧನ್ಯವಾದ ಅದ ಅವರಿಗೆ. ಆದ್ರ ನಿನ್ನೆ ಜಿಲ್ಲಾಧಿಕಾರಿ ಮೇಡಮ್ ಅವ್ರು ಮಾತಾಡುವಾಗ ರಿಕವರಿ 1% ರಿಕವರಿ ಏನದ ಅಂದ್ರೆ ₹3.40 ಆಗ್ತದ. ಅದರ ಪ್ರಕಾರ 2,850 ರೂಪಾಯಿ ಏನದ ಅಂತಂದ್ರ ನಮ್ಮ ರಿಕವರಿ ಪ್ರಕಾರ ನಮ್ಗೆ ರೇಟ್ ಬೀಳ್ತದ. ನಾ ಆದಷ್ಟು ಕೋಶಿಶಿ ಮಾಡಿ ಏನದ ಅಂತಂದ್ರ ಹೆಚ್ಚಿಗೆ ಮಾಡಿ ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡಿ ಏನಾದ್ರು ಬಗೆಹರಿಸ್ತೀನಿ ಎಂಬ ಮಾತಾಡಿದ್ರು. ಆದ್ರೆ ಇವತ್ತಿನ ದಿವಸ ನಾವು ರೈತರು ಇದೇ ಕಬ್ಬು, ನಮ್ಮ ಭೂಮಿಯಲ್ಲಿ ಬೆಳೆದಂತ ಕಬ್ಬು ನೆರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ನಾವು ಹಾಕ್ತಾ ಇದೀವಿ ವರ್ಷಕ್ಕೆ. ಅಲ್ಲಿ ನಮಗೆ ರಿಕವರಿ ಹೆಚ್ಚಿಗೆ ಬರ್ತಾ ಇದೆ, ನಮ್ಗೆ ಹೆಚ್ಚಿಗೆ ರೇಟ್ ಸಿಗ್ತಾ ಇದೆ. ನಮ್ಮ ಜಿಲ್ಲೆ ಯಾಕೆ ಬರ್ತಾ ಇಲ್ಲ? ನಮ್ದೊಂದು ಅನಿಸಿಕೆ ಇದೆ. ನಮ್ಗೆ ಗೊತ್ತಾಗಬೇಕಲ್ಲ ನಮ್ಮ ಜಿಲ್ಲೆ ಯಾಕೆ ಕಮ್ಮಿ ಆಗ್ತಾ ಇದೆ ರಿಕವರಿ ಅಂತ ಹೇಳಿ. ಒಂದ್ ವೇಳೆ ರಿಕವರಿ ಕಮ್ಮಿ ಬರ್ಲತ್ತಿತ್ತು, ನೀವು ಫಾರ್ಮರ್ ರೈತರ ಹೊಲಗೆ ನೀವು ರಿಕವರಿ ಚೆಕ್ ಮಾಡ್ರಿ. ರೈತರ ಹೊಲಗೆ ರಿಕವರಿ ಚೆಕ್ ಮಾಡ್ರಿ. ಎರಡನೇದಾಗಿ ಇದಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಒಂದು ಈಗ ಆಲ್ರೆಡಿ ಏನಂತಂದ್ರೆ ನಿಮ್ಗೆ ನೋಟ್ ಕೊಡ್ತೀನಿ. ನಾ ಈಗ BCSK ಫ್ಯಾಕ್ಟ್ರಿ ನಡೆಯುವಾಗ 10.87 ತನಕ ರಿಕವರಿ ತೆಗೆದಾರ. ಇದೇ ಕಬ್ಬು. ಈಗ ನಮ್ಮಲ್ಲಿ ಕಬ್ಬು ಬೆಳೆಸ್ಬೇಕಾದ್ರ ನೀವು ಈಗ ಅರ್ಲಿ ವೆರೈಟಿ ಕೊಡ್ಲತ್ತೀರಿ, ನೀವು ಶುಗರ್ ಪರ್ಸೆಂಟೇಜ್ ಹೆಚ್ಚಿಗೆ ಬರ್ಬೇಕಂತ ಹೇಳಿ ಬಾಸಡದ ಕಬ್ಬು ವೆರೈಟಿ ಬಂದ್ ಮಾಡಿದ್ರಿ, ಎಲ್ಲ ಬಂದ್ ಮಾಡಿದ್ರಿ. ಈಗ ರಿಕವರಿ ಬರೋಂತ ಕಬ್ಬುಗಳೇ ನೀವು ಫ್ಯಾಕ್ಟ್ರಿಗಳಿಗೆ ತೊಗೊಳತ್ತೀರಿ. ಆದ್ರೆ ರಿಕವರಿ ಯಾಕೆ ಕಮ್ಮಿ ಆಲತ್ತದ ನಮ್ಮಲ್ಲಿ? ನಾವು ಗೊಂದಲದಾಗಿದ್ದೇವು. ಯಾಕಂದ್ರ ನಮ್ ಫ್ಯಾಕ್ಟ್ರಿದಾಗ ಇಲ್ಲಿ ಫ್ಯಾಕ್ಟ್ರಿದವ್ರು ಏನ್ ಮಾಡತ್ತಾರ ನಮ್ಗೆ ಗೊತ್ತಿಲ್ಲ. ನಾವು ದಯವಿಟ್ಟು ಇದ್ರ ಬಗ್ಗೆ ಏನಂದ್ರೆ ಫಾರ್ಮರ್ ಬಲಿ ರೈತರ ಹೊಲ ಕೂತಿದ್ದು ರಿಕವರಿ ಬರತಕ್ಕಂತ ಕಬ್ಬು ರಿಕವರಿ ಬರ್ತಾ ಇಲ್ಲ ನೋಡ್ಕೊಂಡು ಎಷ್ಟು ರಿಕವರಿ ಬರತ್ತ ಅಂತ ನೋಡ್ಕೇಸಿಂದು ನಾವು ಒಯ್ದ್ರಿಂದ ರೈತರಿಗೆ ಅಂತ ರೇಟ್ ಸಿಗ್ತದ. ಎರಡನೇದಾಗಿ ಈಗ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ಉದ್ದು, ಹೆಸರು, ತೊಗರಿ ಎಲ್ಲಾ ಬೆಳೆ ಹೋಗ್ಯಾವ. ಈಗ ಮುಂದಿನ ದಿನಗಳು ಈಗ ಈಗ ಬಿತ್ತದ್ನು ಬೆಳೆಗಳು ಆಗಪ್ಲೇ ಇಲ್ಲ. ಏನೋ ನಾವು ಹೊಲನೇ ಹೊಡೆದಿಲ್ಲ. ಯಾವ ಕಡ್ಡಿ ಆಗಲ್ಲ, ಜೋಳ ಆಗಲ್ಲ, ನಮ್ಮ ಏರಿಯಾಗ ಯಾವ್ದು ಆಗಲ್ಲ. ನಮ್ಮ ಭಾಗದಾಗ ಕಬ್ಬು ಒಂದೇ ನೆರೆ ಬರದ. ಈಗ ನೀವು 3,300 ರೂಪಾಯಿ ಕೊಟ್ಟಿರ್ವಿ, ಇವತ್ತು ಕಬ್ಬು ನಮಗೆ 40 ರಿಕವರಿ ಬರ್ತಿತ್ತು. ನಮ್ಮ ಎಕ್ಸಾಂಪಲ್ ಇವ್ ನಮ್ಮ ರವಿ ಶಿವಪೂಜಿ ಅವರು ನಿನ್ನೆ ಕಬ್ಬು ಹೋಗ್ಯದ, ಈಗ ಅವ್ರ ಬಲ್ಲಿ ಮುಕ್ತಾಯ ಆಗ್ಯದ. ವರ್ಷಿಗೆ ಅವರೇಜ್ ನಮ್ಮಲ್ಲಿ 40 ಟನ್ ಬಂದಿತ್ತು ಅವ್ರ ಬಲ್ಲಿ. ಈ 30 ಟನ್ ಅವರೇಜ್ ಬಂದವರು ಮಳೆ ಹೆಚ್ಚಾಗಿ ನೀರ್ ನಿಂತು. ನೀವು 3,300 ಕೊಟ್ರು ನಮ್ಗ ಎವರೇಜ್ದಾಗ ಕೊಡಂಗಿಲ್ಲ ಕಬ್ಬಿನ ಎವರೇಜ್. ಯಾಕಂದ್ರೆ ಇಳುವರಿ ಕಮ್ಮಿ ಬರ್ತಾ ಇದೆ. ಅಂದ್ರೆ ನಾವು ರೈತರಿಗೆ ಇವತ್ ನೀವು ಬಸ್ ಫ್ರೀ ಕೊಡ್ಲತ್ತೀರಿ, ಕರೆಂಟ್ ಫ್ರೀ ಕೊಡ್ಲತ್ತೀರಿ, ಎಲ್ಲಕ್ಕ ಸಬ್ಸಿಡಿ ಕೊಡ್ಲತ್ತೀರಿ. ಒಂದ್ ವೇಳೆ ಫ್ಯಾಕ್ಟ್ರಿದವ್ರ ಕೈಲಿ ಆಗ್ಲಿಲ್ಲ, ನೀವು ಫ್ಯಾಕ್ಟ್ರಿದವರು ನೀವೆಲ್ಲ ಕೂತು ಡಿಸ್ಕಷನ್ ಮಾಡಿದಾಗ ನಮ್ಮ ರೈತರಿಗೆ 3,300 ರೂಪಾಯಿ ನೀವು ಕೊಡ್ತೇನೆ ಅಂತ ಹೇಳಿರಿ. 3,300 ರೂಪಾಯಿ ಕೊಡುವಂತ ನೀವು ಸರ್ಕಾರದವ್ರು ಕೊಡ್ತಿರೋ ಅಥವಾ ಫ್ಯಾಕ್ಟ್ರಿದವ್ರು ಕೊಡ್ತಿರೋ, ಬಟ್ ನಮ್ಮ 3,300 ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡೋದು ಇಟ್ಟೇ ಅದ. ಯಾಕಂದ್ರೆ ನೀವು ಬರೀ ರಿಕವರಿ ಭಾನ ಮುಂದಿಟ್ಕೊಂಡು ನೀವು ರೈತರಿಗೆ ಕೊಲ್ಬೇಡ್ರಿ. ಯಾಕಂದ್ರೆ ನಂಬಲ್ ಕಬ್ಬಿನ ಬೆಳೆಸ್ಬೇಕಾದ್ರ ಬೇರೆ ಜಿಲ್ಲೆಗಾಲಿ ಬೇರೆ ರಾಜ್ಯದಾಗಲಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅದಕ್ಕೆ ಹೆಚ್ಚು ಖರ್ಚು ಮಾಡ್ತೀವಿ ಬಳಸ್ಬೇಕಾದ್ರೆ ಖರ್ಚು ನಮ್ಗೆ ಯಾವ್ದು ಕಮ್ಮಿ ಬರ್ತಾ ಇಲ್ಲ. ಮತ್ ಅವ್ರಿಗೊಂದ್ ರೇಟು ನಮ್ಗೊಂದು ರೇಟ್ ಯಾಕೆ ನೀವು ಗೊಂದಲ ಮಾಡ್ತಾ ಇದೀರಿ? ಆ ರೈತರಿಗೆ ಒಂದು ನ್ಯಾಯ ಸಿಗಬೇಕು, ನಮಗೊಂದು ನ್ಯಾಯನ. ಬೀದರ್ ಜಿಲ್ಲೆಯಲ್ಲಿ ಅಂದ್ರೆ ರೈತರು ಹೋರಾಟ ಚೆನ್ನಾಗಿಲ್ಲ, ರೈತರು ಹೇಳ್ತಾ ಇಲ್ಲ ತಮ್ಮದ್ದು ಏನದ ಅಂತಂದ್ರೆ ತಾವು ಇಲ್ಲಿ ಲೀಡರ್ಗಳ ಮನೋಸ್ಥಿತಿ ಏನದ ಅಂತಂದ್ರೆ
ತಾವು ಗೊಂದಲಕ್ಕೀಡಾಲತ್ತಿರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ಶುಗರ್ ಫ್ಯಾಕ್ಟ್ರಿ ಅದ ನಮ್ಮಲ್ಲಿ, ಬೇಸಿಗೆ ಶುಗರ್ ಫ್ಯಾಕ್ಟ್ರಿ ಆಲ್ರೆಡಿ NCDC-ಲಿಂದ 550 ಕೋಟಿ ರೂಪಾಯಿ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಒಂದು ಸೆಕ್ಷನ್ ಲೆಟರ್ ಕಳಿಸ್ಯಾರ ರಾಜ್ಯ ಸರ್ಕಾರಕ್ಕೆ. ತಾವು ಇದಕ್ಕೆ ಪರಿಶೀಲನೆ ಮಾಡಿ ನಮ್ಗೆ ಕಳಿಸ್ಕೊಡ್ರಿ ಅಂತೇಳಿ. ಅದು ಮಾಡ್ಲಾಕ ರೆಡಿ ಇಲ್ಲ. ಲೀಸ್ ಕೊಡ್ಬೇಕಂತ ಮಾಡಿದಾರ, ಲೀಸ್ ಪಾರ್ಟಿ ಬಂದದ, ಲೀಸ್ ಪಾರ್ಟಿ ಮುಂದೆ ತಾವ್ ಯಾವ್ದಕ್ಕೂ ತಗೋತಾ ಇಲ್ಲ. ಅದ್ರ ಸಲುವಾಗಿ ಇಲ್ಲಿಂದ ಸರ್ಕಾರ ಏನದ, ಉಸ್ತುವಾರಿ ಮಂತ್ರಿಗಳು ಏನಾರ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು. ಯಾಕಂದ್ರ ಇಲ್ಲಿ ಏನಾಗ್ಯದಂದ್ರ ನಮ್ಮೆಲ್ಲಾರ ನಾಯಕರಿಗೆ ರೈತರ ಬಗ್ಗೆ ಚಿಂತೆ ಇಲ್ಲ. ತಾವ್ ಏನದ ಅಂದ್ರ ತಮಗ್ ಬೇಕಾಗಿದ್ದು ಎಷ್ಟೋ ಫಂಡ್ ಕೊಡ್ತಾರ, ತಮಗ್ ಬೇಕಾಗಿದ್ದು ಎಷ್ಟೋ ಕೆಲಸಗಳು ಮಾಡ್ಕೊಡ್ತಾರೆ. ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ನಮ್ಗೆ ಅನ್ಸತ್ತದ. ಯಾಕಂದ್ರೆ ಇವಾಗ ಒಂದು ಫ್ಯಾಕ್ಟ್ರಿ ಚಾಲು ಮಾಡಕ್ ತಯಾರಿಲ್ಲ, ರೈತರಿಗೆ ಬೆಂಬಲ ಬೆಳೆ ಕೊಡ್ಲಕ್ ತಯಾರಿಲ್ಲ. ಮತ್ತೀಗ ಪರಿಹಾರ ನಿಧಿ ಕೊಡ್ತೀವಿ ಅಂತ ಹೇಳಿದ್ರು. ಪರಿಹಾರ ನಿಧಿ ಎಲ್ಲಿ ಜಮಾ ಅಲ್ಲತ್ತಾವ ಹೇಳ್ರಿ? ಈಗ ನಮ್ಮಲ್ಲಿ ಬಸಪ್ಪ ಪಡಿಗೆ ಅಂತ ಬಂದಿರೀಗ ಬರೀ 1500 ರೂಪಾಯಿ ಜಮಾ ಆಗ್ಯದ. ಯಾವ್ದಾರ 1500 ರೂಪಾಯಿ ಜಮಾ ಮಾಡಿದ್ರಿ? ಅರ್ಥ ಆಗ್ಬೇಕಲ್ಲ. ಅಷ್ಟಾಗ ರೈತರು ಇವತ್ತ ಇಲ್ಲಿಂದ ನಮ್ ಬೆನ್ನೆಲು ಬರ, ಇವತ್ ನಮ್ಗೆ DC ಅವ್ರು ಇರ್ಲಿ, SP ಅವ್ರು ಇರ್ಲಿ, ಉಸ್ತುವಾರಿ ಮಂತ್ರಿಗಳು ಇರ್ಲಿ, MLA ಇರ್ಲಿ, ನಾವು ರೈತರು ಬೆಳೆಸಿದ ಅನ್ನನೇ ತಿಲ್ಲತ್ತಿದೆವು. ನಾವು ರೈತರ ಮಕ್ಕಳೇ ಇದ್ದೇವು. ರೈತರು ಇಲ್ಲ ಅಂತಂದ್ರೆ ನಾವೆಲ್ಲಿ ಇರ್ತೇವೆ ಪರಿಸ್ಥಿತಿ ನೋಡ್ರಿ. ಇವತ್ ಬೆಳೆ ಬಂದಿಲ್ಲ, ಮಾರ್ಕೆಟ್ ರೊಕ್ಕ ಇಲ್ಲ, ಎಲ್ಲ ವ್ಯಾಪಾರಸ್ಥರು ಗೊಂದಲ ಬಿದ್ದಾರ. ಎಲ್ಲೂ ಹಣ ಹೊಸದ್ ಬರ್ತಾ ಇಲ್ಲ, ಯಾವ್ದು ಬೆಳೆ ಬಂದಿಲ್ಲ, ಹೊಸ ರೊಕ್ಕ ಹುಡ್ತಾ ಇಲ್ಲ. ಅಷ್ಟಾಗ ದಯವಿಟ್ಟು ನಮ್ ಬೀದರ್ ಜಿಲ್ಲೆಗೆ ಏನದ ಅಂತಂದ್ರ ಎಲ್ಲರೂ ಎಲ್ಲಾ ಸಂಘಟನೆಗಳು ನಾವ್ ವಿನಂತಿ ಮಾಡ್ತೀನಿ, ಸಂಘಟನೆಗಳು ಇರ್ಲಿ, ಇವು ಕಾಮರ್ಸ್ ಚೇಂಬರ್ ಅಂಡ್ ಕಾಮರ್ಸ್ ಅವ್ರು ಇರ್ಲಿ, ವಕೀಲ್ ಸಂಘದವ್ರು ಇರ್ಲಿ, ಕನ್ನಡ ಸೇನೆದವ್ರು ಇರ್ಲಿ, ದಲಿತ ಸಂಘಟನೆಗಳು ಇರ್ಲಿ, ಎಲ್ಲರೂ ಅಂದ್ರೆ ರೈತರ ಬಗ್ಗೆ ಚಿಂತೆ ಮಾಡ್ಬೇಕು, ರೈತರ ಧ್ವನಿ ಎತ್ತಬೇಕು. ರೈತರಿಗೆ ಏನದ ಅಂದ್ರೆ ಕಬ್ಬಿನ ಬೆಲೆ ಬೆಂಬಲ ಬೆಲೆ ಇಸ್ಕೊಡ್ಬೇಕು, 3,300 ರೂಪಾಯಿ ಇಸ್ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರೆ ಈ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ. ಇಷ್ಟ ಹೇಳಂದ್ರೆ ಇವತ್ತಿನ ಪತ್ರಿಕಾ ಪ್ರಕಟಣೆಯನ್ನ ಧನ್ಯವಾದ ಹೇಳ್ತೀನಿ. ಸಂಪೂರ್ಣ ಬೆಂಬಲ ಒಂದು ರೀತಿ ನೀವು ಅವ್ರ ವಿರುದ್ಧ ಆಗ್ತದೆ. ಯಾಕೆ ಪ್ರತಿಭಟನೆಯಲ್ಲಿ ಏನು ನಿರ್ಣಯ ರೈತಂದ್ರು ಮಾಡ್ಬೇಕಿತ್ತಲ್ಲ. ನಾವು ಬೆಂಬಲ ಮಾಡಿದೆವು, ನಮ್ ಶಾಸಕರಿಗೆ ಮಾತಾಡಕ್ ಕೊಟ್ಟಿಲ್ಲ ರೈತಂದ್ರು. ನಮ್ ಶಾಸಕ ಇಲ್ಲ ನೋಡ್ರಿ, ರೈತಂದ್ರು ಏನ್ ಮಾಡಿದ್ರು, ಯಾರು ಮಾತಾಡೋದು ನಾಡ ಅಂತ ಹೈವೇ ಬಂದ್ ಮಾಡಕ್ ಹೋದ್ರು ಒಮ್ಮೆ. ಇಲ್ಲ ಅವ್ರೇ ನಾ ಶಾಸಕರ ಸರಿ ರಾತ್ರಿ ಮಾತಾಡೀನಿ, ನಾ ರಾತ್ರಿ ಶಾಸಕರ ಸರಿ ಮಾತಾಡೀನಿ. ಅಂಬೇಡ್ಕರ್ ಚೌಕದಾಗ ಎಲ್ಲರೂ ಮಾತಾಡ್ಬೇಕಿತ್ತು. ಅಂದ್ರೆ ಉದ್ದೇಶಪೂರ್ವಕ ರೈತ ಸಂಘದವರು ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ, ಶಾಸಕರಿಗೆ ಕೊಟ್ಟಿಲ್ಲ. ಅವ್ರ ಕಂಟ್ರೋಲೇ ಇದ್ದಿಲ್ಲ. ರೈತ ಸಂಘದವ್ರದ್ದು ನಿನ್ನಿಂದ ರ್ಯಾಲಿ ಕಂಟ್ರೋಲೇ ಇದ್ದಿಲ್ಲ. ಯಾರ ರೈತ ಸಂಘದವ್ರು ಮಾತಾಡಿಲ್ಲ, ಅವರು ಸಮೇತ ಮಾತಾಡಿಲ್ಲ. ರಾಜಕೀಯ ನಾಯಕರು ಬಂದು ನಮ್ಮ ಹೋರಾಟವನ್ನ ನೋಡ್ರಿ, ಯಾ ನಾಯಕರಾಗಿ ಬರ್ಲಾಕ ಅವ್ರು ಬೆಂಬಲ ಸೂಚಿಸ್ಲತ್ತಾರ. ಇವತ್ತು ಕಾಂಗ್ರೆಸ್ ಅವ್ರು ಬಂದಿರ್ಬೋದು, BJP MLA ಅವ್ರು ಬಂದಿರ್ಬೋದು, ಬೆಂಬಲ ಸೂಚಿಸ್ಲತ್ತಾರ. ನೀವು ರೈತ ಸಂಘಟನೆ ಎಲ್ಲಿ ಉಳಿದಿರಿ? ನೀವ್ ಎಲ್ಲಿ ಕಂಟ್ರೋಲ್ ಮಾಡಿದ್ರಿ? ನೀವು ಜಿಲ್ಲಾಧಿಕಾರಿ ಬಂದಾಗ ನೀವು ಇದ್ರೇನು ಅಲ್ಲಿ? ಯಾರು ಇದ್ದಿಲ್ಲ. ನೀವು ಎಲ್ಲೋ ನೀವು ಕಂಟ್ರೋಲ್ ಬಿಟ್ಟೆ ಅಂದ್ರೆ ನೀವು ಹೊರಗೆ ಹೋಗಿ ನಿಂತ್ರಿ. ಸರ್, ಈಗ ತಾವು ಏನಂತ ಪತ್ರಿಕಾ ಮಾಡ್ತಾ ಇದ್ರಿ? ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಅಥವಾ BSSK ನಿರ್ದೇಶಕರು ಅಥವಾ ರೈತ ನಾಯಕರು? ಸರ್, ನೀವು ರೈತ, ನಾವು BJP ಪಕ್ಷ ಒಂದ್ಬಿಟ್ಟು ಬಾಕಿ ನೀವೇನು ಅಂತೀರಿ? ಎರಡೂ ಹಚ್ಚಿರಿ, ಚಿಂತೆ ಇಲ್ಲ ನಮಗ. ಪಕ್ಷ ಒಂದ್ಬಿಟ್ಟು ಎರಡು ಕೊಡ್ರಿ, BSI ಡೈರೆಕ್ಟರ್ ಕೊಡ್ರಿ, ರೈತ ಮುಖಂಡರ ನಮ್ಗೆ ಎರಡೂ ನಡೀತದ. ನಿನ್ನಿನ ಪ್ರತಿಭಟನೆ ಬಗ್ಗೆ ಏನ್ ಹೇಳ್ತೀರಾ? ನಿನ್ನಿನ ಪ್ರತಿಭಟನೆ ಯಾವ್ದು ನಿರ್ಣಯ ಆಗ್ಲಿಲ್ಲ. ಕಾಟಾಚಾರಕ್ಕೆ ಮಾಡಿದ್ರೆ ಕಾಟಾಚಾರಕ್ಕಿಲ್ಲ, ಕಂಟ್ರೋಲ್ ತಪ್ಪಿತ್ತು. ರೈತರ ಬಗ್ಗೆ ಸಿಟ್ಟು ಭಾಳ ಇತ್ತು, ರೊಕ್ಕ ಕೊಡ್ಲಿಲ್ಲ ಅಂತ ಹೇಳಿ. ಇವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ರೈತ ಸಂಘದವರಿಗೆ ರೈತರ ಬಗ್ಗೆ ಸಿಟ್ಟು ಬಹಳ ಜನ ಬಂದಿದ್ರು, ಸ್ವ ಇಚ್ಛೆಲಿಂದ ಬಂದಿದ್ರು. ಬಟ್ ಇವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ರೈತ ಸಂಘಟನೆದವ್ರಿಗೆ ಇವ್ರು ಕಂಟ್ರೋಲ್ ಮಾಡೋದು, ಇವ್ರ ನೇತೃತ್ವ ಎಲ್ಲತ್ತಿತ್ತಲ್ಲ, ಇವರೇ ಹೋಗಿ ಕುಂತರು. ಜನರಿಗೆ ನೋಡ್ಕೆ ಇವರೇ ದೂರ ಸರ್ದಾರಲ್ಲ, ಅದ್ ಕಂಟ್ರೋಲ್ ಯಾರು ಮಾಡ್ಬೇಕಿತ್ತು? ನೋಡ್ರಿ, ಅಲ್ಲಿ ಸಿದ್ದು ಪಾಟೀಲ್ ಅವರು ಮಾತಾಡ್ತಿರು, MLCಗಳು ಬಂದ್ರೆ ಅವ್ರು ಮಾತಾಡ್ತಿರು, ರೈತ ನಾಯಕರು ಮಾತಾಡ್ತಿರು, ನಮ್ಮ ಉದ್ದೇಶ ಜಿಲ್ಲಾಧಿಕಾರಿಗೆ ತಿಳಿಸ್ತಿರು ನಮ್ಗೆ ಏನ್ ಬೇಕಾಗ್ಯದಂತಂಬೋದು. ಜಿಲ್ಲಾಧಿಕಾರಿ ಬಂದಿದ್ರೆ ಮಾತಾಡೋದು ಆಗ್ಲೇ ಇಲ್ಲ ಇವರಿಗೆ. ಜಿಲ್ಲಾಧಿಕಾರಿಗಳ ಅವ್ರ ಅನಿಸಿಕೆ ಏನಂದ್ರೆ ಅಲ್ಲಿ ಮೀಟಿಂಗ್ನಾಗ ಆಗಿದೆ ಅಷ್ಟೇ ಹೇಳಿದ್ರು, ಹೋದ್ರು. ನಾಳೆ ಮೀಟಿಂಗ್ ಅದ, ನಾವು ನಿರ್ಣಯ ಮಾಡ್ತೇವೆ ಅಂತ ಹೇಳಿದ್ರು. ನಮ್ಗೆ ರಿಸಲ್ಟ್ ಏನ್ ಸಿಕ್ತು? ನಮ್ಗೆ ಬೇಕಲ್ಲ. ನಮ್ಮ ಉದ್ದೇಶ ಏನದ, ನಮ್ ಕಬ್ಬು ಬೇರೆ ಕಡೆ ಸ್ಥಳಾಂತರ ನಮ್ ರೇಟ್ ಹೆಚ್ಚಿಗಿಲ್ಲ. ನೆರೆ ಪಕ್ಕ ನಂಬಲ್ಲಿ ಯಾಕೆ ರಿಕವರಿ ಬರಲ್ದು?
ಯಾವುದು ಈಗ ನೀವು ನಮ್ಮ ಜಿಲ್ಲೆ ಸರ್ ಇದು ನಾವು ಜಿಲ್ಲಾಧಿಕಾರಿ ಈ ಜಿಲ್ಲಾಧಿಕಾರಿ ನಾವು ಮನವರಿಕೆ ಅಧಿಕ ಮಾಡ್ಕೊಳತ್ತಿದೀವಿ. ಇದೇನ್ ಕಾಟದ ಹುಡ್ಲೇತಾರ ಅಥವಾ ಏನ್ ರಿಕವರಿ ಮಾಡ್ಲತ್ತಾರ, ಅವ್ರ ಎನ್ಕ್ವೈರಿ ಮಾಡ್ಬೇಕು. ನಿಮ್ಮ ಆರೋಪ ಇಲ್ಲಿ ಕಾರ್ಖಾನೆಗಳು ಗೋಲ್ಮಾಲ್ ಮಾಡ್ಕೊಂಡು ಹಾ, ಇದು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಮತ್ತೆ ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಬೆಂಬಲ ಬೆಲೆ ಇವತ್ತೇನ್ ನೀವು ಬಸ್ ಫ್ರೀ ಕೊಡ್ಲತ್ತೀರಿ, ನೀವು ಕರೆಂಟ್ ಬಿಲ್ ಫ್ರೀ ಕೊಡ್ಲತ್ತೀರಿ, ರೈತರಿಗೆ ಏನದ ಅಂತಂದ್ರೆ ನೀವು ಯಾವ ಮುಖ್ಯಮಂತ್ರಿ 3,300 ರೂಪಾಯಿ ಕೊಡ್ಬೇಕಂತ ಹೇಳ್ಯಾರ, ಅದ್ರ ಎಷ್ಟು ಕೊಡ್ತಾರ ಫ್ಯಾಕ್ಟರಿ ಬಿಟ್ಟು ಬಾಕಿ ನೀವು ಸಹಾಯಧನ ಮಾಡ್ಬೇಕು ರೈತರಿಗೆ. ಒಂದ್ ವೇಳೆ ಸರ್ಕಾರ ಅಧಿಕಾರಿಗಳು ಇದು ಏನೋ ಮಾಡಬೇಕು ಮುಂದೆ ನಿಲ್ಲಿ. ಸರ್ ನಾವು ಒಬ್ಬ ಮಾಡೋದಿಲ್ಲ. ನಾ ಏನ್ ರಿಕ್ವೆಸ್ಟ್ ಮಾಡತ್ತೀನಿ, ಜಿಲ್ಲೆ ಜನರಿಗೆ ಎಲ್ಲಾ ಸಂಘಟನೆಗಳು ರೈತರ ಬಗ್ಗೆ ಚಿಂತನೆ ಮಾಡ್ರಿ, ಇದ್ರ ಬಗ್ಗೆ ಧನಿ ಎತ್ತಿ ಮಾಡತ್ತೀನಿ ಇವತ್ತು. ಈಗ ಶಾಸಕರು ಮತ್ತು MLC ಮಾಜಿ ಸಚಿವರು MLCಗಳು ಯಾವ ವೇದಿಕೆದಾಗಿದ್ರು ಆ ವೇದಿಕೆದಾಗ ಗದ್ದಲ ಹಾಕೋದ್ ಮುಂದಿನ ಸಾಕಷ್ಟು ನಿದರ್ಶನಗಳು ಅದಾವ. 2.5 ವರ್ಷ ರೈತ ಸಂಘದವರು ಇವ್ರಿಬ್ರು ಬೇಡ ನಾವ್ ಮಾಡ್ತೀವಿ ಅಂತ ಮಾಡಿರ್ಬೋದು. ಸರ್ ಅವ್ರು ಬ್ಯಾಡ ಅಂದಿಲ್ಲ, ರೈತ ಸಂಘಟನೆಯವರು ಬ್ಯಾಡ ಅಂತಂದಿಲ್ಲ, ಅಲ್ಲ ನಿಮ್ ಅವರೇ ಬೇರೆ ಅಂತ ಹೇಳಿ ಕರ್ಕೊಂಡ್ರ. ಅಲ್ಲ ನಿಮ್ ಮಾತಾಡೋ ಚಾನ್ಸ್ ಆಗ್ಬಿಟ್ಲಪ್ಪ ಅಂದ್ರೆ ಎಲ್ಲೋ ಗದ್ದಲ ಸೃಷ್ಟಿ ಆಗಂಗಲ್ಲ. ನಮ್ ಪ್ರತಿಭಟನೆದಾಗ ಮತ್ ರಾಜಕೀಯ ಬೆಳಕಂಗದ ಹಂಗಿತ್ತು ಹೇಳೇ ಮಾಡ್ದಿತ್ತು, ಬರೀ ಬೇಡ ಅಂತ ಬಂದಿತ್ತು. ಬೆಂಬಲ ಕೊಟ್ಟಾಗ ಎಲ್ಲರೂ ತೋರ್ಲೇಬೇಕಾಗ್ತದೆ. ಯಾವ ಸಂಘಟನೆ ನೀವೇ ಮಾತಾಡ್ಬೇಕಿತ್ತು, ಅವ್ರಿಬ್ರಿಗೆ ಕೊಡೋದಿಲ್ಲ, ನೀವೇ ಮಾತಾಡ್ಬೇಕಿತ್ತು. ರೈತ ಸಂಘಟನೆ ನಾವು ಜನರಿಗೆ ಕೂರ್ಸಿ ನಾವು ಸ್ವತಃ ಪ್ರಯತ್ನ ಮಾಡಿದೆವು, ರೈತ ಸಂಘಟನೆ ಕರೀರಿ ಮಾತಾಡ್ಸ್ರಿ ಅಂತ ಹೇಳಿ. ಸರ್ ನೀವು ಬಹಳ ಒಪ್ಕೊಂಡೆ ಸರ್. ನೀವ್ ಏನ್ ಹೇಳ್ತೀರಿ ಅಂದ್ರೆ ರೈತ ಸಂಘದ ಕಂಟ್ರೋಲ್ ಸಿಗ್ಲೇ ಇಲ್ಲ ಸಿಗ್ಲಿ. ಅವ್ರ ಏನಂತಾರ ರಾಜಕೀಯ ಪಕ್ಷಗಳು ಬಂದು ನಮ್ಮನ್ನು ಸುಧಾರಿಸ್ಕೊಟ್ಟಿಲ್ಲ, ನಮ್ದು ಸಭೆಯನ್ನ ಯಶಸ್ವಿ ಮಾಡಿಸಲಿಲ್ಲ, ಗದ್ದಲ ಎಬ್ಸಿದಾರೆ, ರಾಜಕೀಯ ಪ್ರೇರಿತವಾಗಿ ಅಂತ ಅವ್ರು. ಸರ್ ನಾವು ನೋಡಿದೆವು ಮಂದಿಲ್ ದುಮ್ಡಿ ಮಾಡಿದ್ದಾರೆ. ನಾನೋದ್ರ ಒಬ್ಬ ಅಲ್ಲಿದ್ದ, ನನ್ ಬಲ್ ವಿಡಿಯೋ ನಿಮ್ಗೆ ನಾ ಹಾಕ್ತೀನಿ ಬೇಕಾದ್ರೆ ನಾವ್ ಏನ್ ಪ್ರಯತ್ನ ಮಾಡಿದೇವು ಅಂಬೋದು. ಅಲ್ಲಿ ನಾವ್ ಒಳಗಿದ್ದ, ಇವ್ರು ಎಲ್ಲೋ ಅಲ್ಲ SBI ಬಲ್ ಹೋಗಿ ನಿಂತಿರು ರೈತ ಮುಖಂಡರು. ಅವ್ರು ಜಿಲ್ಲಾಧಿಕಾರಿ ಬಂದಾಗ ಬಂದ್ರು, ಯಾಕಪ್ಪ ನೀವು ಬಂದ್ ನಿಂದಿರ್ಬೇಕಿಲ್ಲ ರೈತರ ಇದ್ರೆ, ನೀವು ಹೇಳ್ಬೇಕಿತ್ತು, ನೀವು ಜನರಿಗೆ ಕಂಟ್ರೋಲ್ ಮಾಡ್ಬೇಕಿತ್ತು. ನೋಡ್ರಿ ರಾಜಕೀಯ ಲೀಡರ್ಗಳು ಬಂದಾರ, ಅವರಿಂದ ಅವ್ರ ಹೊರಲಿ ಇಲ್ಲಿ ಬೆಳಕೇಡೆ ಹಾಕಿರು, ಎಲ್ಲರ ಜನರೇ ಇದ್ರು, ಯಾ ಲೀಡರ್ ಇದ್ದಿಲ್ಲ, ಯಾರು ಇದ್ದಿಲ್ಲ. ಸಿದ್ದು ಪಾಟೀಲ್ ಬಂದ್ರು, ಹೈವೇ ಬಂದ್ ಮಾಡ್ಲಿಕ್ ಹೋದ್ರು, ಅವ್ರಿಗೆ ಬಸ್ಸಿನ ಹಾಕಿದ್ರು. ಹೌದಾ? ರಾಜಶೇಖರ್ ಪಾಟೀಲ್ ಅವ್ರು ಬಂದ್ರು, ಭೀಮರಾವ್ ಪಾಟೀಲ್ ಬಂದ್ರು, DC ಮೇಡಮ್ ಅವ್ರು ಬಂದಾಗ ಬಂದ್ರು. ಮತ್ತ ಅರ್ಸದಂಗ ನೀವೆಲ್ಲಿದ್ರಿ ರೈತ ಸಂಘದವರು? ನಿಮ್ ಕಾರ್ಯಕ್ರಮ ನೀವು ಮಾಡ್ಬೇಕಿತ್ತಲ್ಲ, ಮಾಡ್ಬೇಕಿತ್ತ ಇಲ್ಲ ಹೇಳಿ. ರೈತ ಹೋರಾಟ ನಿನ್ನಿಂದ ರೈತ ಹೋರಾಟ ಹಳಿ ತಪ್ಪಲ್ಲ ಸರ್, ಕಂಟ್ರೋಲ್ ಆಗಿಲ್ಲ. ಈಗ ಇನ್ನೊಂದು ಹಾದಿ ತಪ್ಪದಂತ ಬೇರೆ ಐತೆ ಮಾತಾಡೋಣ. ಈಗ ನೀವು ಕಂಟ್ರೋಲ್ ಆಗಿಲ್ಲ, ಹಾದಿ ತಪ್ಪದಂಬಲ್ಲ. ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ವಿವಿಧ ಸಂಘಟನೆಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಇದು ಅನ್ಯಾಯ ಆಗತ್ತದ ಇಲ್ಲಿ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ತಪಾಸಣೆ ಮಾಡ್ಬೇಕು. ಎಲ್ಲಾ ಸಂಘಟನೆಗಳು ರೈತರಿಗೆ ಬೆಂಬಲ ಕೊಡಬೇಕು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380522223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.